ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಮ್ಮೆಲ್ಲರ ಕುಲದೇವರಾದಂತಹ ಶ್ರೀ ಕ್ಷೇತ್ರ ಗುಡ್ಡು ರಂಗನಾಥ ಸ್ವಾಮಿ, ಮಾದಿಗೋಡ್ನಹಳ್ಳಿ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಇದು ನಮ್ಮೆಲ್ಲರ ಕುಲದೇವರಾದಂತಹ ಶ್ರೀ ಗುಡ್ಡು ರಂಗನಾಥ ಸ್ವಾಮಿ ದೇವಾಲಯದ ನೂತನ ಕಟ್ಟಡ ಶಿಲಾನ್ಯಾಸ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೀತು. ತುಂಬ ಜನ ಭಕ್ತಾದಿಗಳು, ಹಿರಿಯರು, ಕಿರಿಯರು, ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ಬಂಧುಗಳು ಎಲ್ಲರೂ ಒಕ್ಕಲು ಏನು ಗುಡ್ಡು ರಂಗನಾಥ ಸ್ವಾಮಿ ಒಕ್ಕಲವರು ಎಲ್ಲರೂ ಸೇರಿಕೊಂಡಿದ್ರು. ಅದಕ್ಕೆ ತುಂಬ ಮುಖ್ಯವಾಗಿ ಪರಮ ಪೂಜ್ಯರಾದಂತಹ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಸಹ ಆಗಮಿಸಿದರು. ಅದ್ರ ಜೊತೆಗೆ ನಮ್ಮ ಮಾಗಡಿ ಶಾಸಕರಾದಂತಹ ಬಾಲಣ್ಣನವರು, ಬೆಂಗಳೂರು ವಿಜಯನಗರ ಶಾಸಕರಾದಂತಹ ಲೇಔಟ್ ಕೃಷ್ಣಣ್ಣನವರು ಹಾಗೂ ತುಂಬ ಸ್ವಾಮೀಜಿಗಳು ಹಾಗೂ ಗುರುಪೀಠ ಆದಂತಹ ರಾಮಸ್ವಾಮಿಯವರು, ನಮ್ಮ ಗುಡ್ಡು ರಂಗನಾಥ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ದಾಸಪ್ಪನವರು, ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಈ ವಿಡಿಯೋ ನೋಡಿ. ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ಮುಕುಂದ ಪ್ರಿಯಾ ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿಶಿಖರೋಜ್ವಲ ಕಾಲಮೇಘಂ ಶ್ರೀಹಸ್ತಿಶೈಲಶಿಖರೋಜ್ವಲ ಕಾಲಮೇಘಂ ಶ್ರೀಶಂ ನಮಾಮಿ ಶಿರಸಾ ಯದುಶೈಲದೀಪಂ. ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಗ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾ ಭಗವತೋ ಶ್ರೀ ಮಹಾಪುರುಷಸ್ಯ ಮಹಾವಿಷ್ಣು ಆಜ್ಞೇಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೇ ಪಾರ್ಶ್ವೆ अस्मिन् वर्तमाने व्यावहारिके चान्द्रमानेन प्रभवादि षष्टिसंवत्सराणां मध्ये श्रीमते पराभवनाम संवत्सरे उत्तरायणे वसंत ऋतौ वैशाखमासे शुक्लपक्षे शुभाक्ष तृतीयां शुभतिथौ शुभवासराः आदित्यवासरा अस्तु युक्ता शुभनक्षत्र शुभयोग शुभकर्ण इंदुवासरस्तुयुक्तायां शुभनक्षत्र शुभयोग शुभकर्ण एवं गुण विशेषेण विशिष्टायाम् अस्यां शुभतिथौ श्री भगवदाज्ञेय भगवत्कैङ्कर्यरूपं श्रीमन्नारायण प्रीत्यर्थम् अस्य देवोत्तमस्य देवता सार्वभौमस्य श्रीमद्गलाण्डकोटि ब्रह्माण्डनायकस्य अखिलहेय प्रत्यने कल्याणकुलगणैकतानस्य अपारकारुण्य सौशील्य औदार्य ऐश्वर्य सौन्दर्य महोदये जगत्कुटुम्बिनः जगदक्षरार्थम् अवतीर्णस्य श्रीदेवी भूदेव समेत श्री गुड्डद रंगनाथ स्वामिनः दिव्य अनुग्रह आशीर्वाद परिपूर्णता प्राप्त्यर्थं समस्त भगवद्भक्त महाजनानां सम्मुखेन श्री गुड्डद रंगनाथ स्वामिनः महदाशीर्वाद प्रकारेण आचरितः पुनः अत्युत्तम उन्नत अतिप्रशस्त दिव्य देगुल निर्माण कालानां प्रप्रथमाः भगवद्भागवत आचार्यादि अनुग्रह आशीर्वाद परिपूर्णता प्राप्त्यर्थं लक्ष्मी रंगनाथ स्वामिनः संपूर्ण परम अनुग्रह आशीर्वाद प्रकारेण आचरितः पुनः देवालय रंगनाथ स्वामिनः देवालय जीर्णोद्धार शुभ संदर्भानां पुनः आलय निर्माण कालानां प्रप्रथमाः शिलान्यास पूजाञ्च आचार्य मुखेन कर्म करिष्ये इति संकल्प्य 5 ಜನ ಹೆಣ್ಮಕ್ಳು ಬಂದು ದೀಪವನ್ನು ಹಚ್ಚಗಳನ್ನು ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿರಬೇಕು ಅಂತ ಯಾವ ರೀತಿ ಅನುಗ್ರಹ ಮಾಡಿ ನಾವು ಮನೆಯನ್ನು ಕೊಡ್ತೀವಿ, ವಿದ್ಯೆಯನ್ನು ಕೊಡ್ತೀವಿ, ಜ್ಞಾನವನ್ನು ಕೊಡ್ತೀವಿ, ವ್ಯವಸ್ಥಿತವಾಗಿ ಕೊಡ್ತೀವೋ ಆ ರೀತಿ ಭಗವಂತ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಅಂಥ ಋಣವನ್ನು ತೀರಿಸೋದು ಇಂಥ ದೇಗುಲ ನಿರ್ಮಾಣ ಕಾಲದಲ್ಲಿ ಒಂದು ಇಟಿಕೆಯನ್ನು ಕೊಡೋದ್ರಿಂದ, ಕಸವನ್ನು ಗುಡಿಸೋದ್ರಿಂದ, ಅಲ್ಲಿ ಕೆಲಸ ಮಾಡೋದು, ಒಂದು ಲೋಟ ಹಾಲನ್ನು ಕೊಡೋದ್ರಿಂದ ಪರಿಪರಿ ಸೇವೆಯೆಲ್ಲ ಭಗವಂತನ ಸೇವೆ ಆಗಿರುತ್ತೆ. ಆಗ ದೇವರ ಋಣದಿಂದ ಕಿಂಚಿತ್ತು ನಾವು ಮುಕ್ತರಾಗ್ತೀವಿ. ಅಂತ ಪರಮ ಪವಿತ್ರವಾದ ದೇವರ ಕಾರ್ಯ ಮಾಡುವಂಥ, ದೇವರ ಕೆಲಸ ಮಾಡುವಂಥ
ಭಕ್ತಿ ಸೇವೆಯ ಕೆಲಸ ಮಾಡುವಂಥ ಒಂದು ದಿವ್ಯವಾದ ಕಾರ್ಯಕ್ರಮ ಈ ಕ್ಷಣದಲ್ಲಿ ಉದ್ಘಾಟನೆ ಆಗ್ತಿದೆ. ಎಲ್ಲರೂ ಸಂಕಲ್ಪವನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ಭಗವಂತನ ಸೇವೆಗೆ ತನುಮನ ಭಕ್ತಿಯಿಂದ ನಾವು ಪರಮಾತ್ಮನ ಸೇವೆಗೆ ನಾವೆಲ್ಲರೂ ಭಾಗಿಯಾಗಿ ಆ ದಿವ್ಯಾದ್ಭುತವಾದಂಥ ಪರಮಾತ್ಮನ ಅಪಾರ ಕಾರುಣ್ಯವನ್ನು ನಾವು ಪಡೆದು ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತೀವಿ. ನಮ್ಮ ಕುಟುಂಬಕ್ಕೆಲ್ಲ ಅನುಗ್ರಹವನ್ನು ಕೊಡು, ನಿರಂತರ ನಿನ್ನ ಸೇವೆ ಮಾಡುವಂಥ ದಿವ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಧರ್ಮದ ಮಾರ್ಗದಲ್ಲಿ ಕರೆದುಕೊಂಡು ಹೋಗು ಅಂತೇಳಿ ಭಗವಂತ ರಂಗನಾಥನಲ್ಲಿ, ರಂಗ ಎಂದರೆ ಜೀವನ ನಾಟಕವೇ ಒಂದು ರಂಗ, ಆ ನಾಟಕವನ್ನು ಸರಿಯಾದ ರೀತಿಯಲ್ಲಿ ಆಡಿಸಿ ಪರಮಾತ್ಮನ ಅನುಗ್ರಹವನ್ನು ತೋರಿಸುವುದೇ ರಂಗನಾಥ. ಆ ರೀತಿ ಈ ಮಾನವ ಜನ್ಮಕ್ಕೆ ಬಂದಾಗ ರಂಗನಾಥನ ಅನುಗ್ರಹವಿದ್ದರೆ ಎಲ್ಲವೂ ಕೂಡ ಪರಮ ಪವಿತ್ರವಾದ ಜೀವನ ನಮ್ಮದಾಗುತ್ತೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಹೇಳ್ಕೊಳ್ಳಿ. ಹರಿ ಓಂ ರಂಗನಾಥಾಯ ವಿದ್ಮಹೇ ಕಾವೇರಿ ಪ್ರಿಯಾಯೈ ಧೀಮಹಿ ತನ್ನೋ ರಂಗನಾಥ ಪ್ರಚೋದಯಾತ್ ವಿಶ್ವಕ್ಷೇನಾಯ ವಿದ್ಮಹೇ ನೇತ್ರಹಸ್ತಾಯ ಧೀಮಹಿ ತನ್ನೋ ಸೇನೇಶಃ ಪ್ರಚೋದಯಾತ್ ಓ ನಿತ್ಯಂ ಅಚ್ಯುತ ಪದಾಂಬುಜ ಶರಣಂ ಪ್ರಪದ್ಯೆ ಹರಿ ಓಂ ಅದ್ಯ ಪೂರ್ವೇ ಚರಿತಾ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಸುಭತಿತೋ ಶ್ರೀ ಭಗವದು ಆಗ್ನೇಯ ಭಗವದು ಕೈಂಕರ್ಯ ರೂಪಂ ಶ್ರೀಮನ್ ನಾರಾಯಣ ಪ್ರೀತ್ಯರ್ಥಂ ಮಹಾಲಕ್ಷ್ಮೀ ಸಮೇತ ಗುಡ್ಡದ ರಂಗನಾಥ ಸ್ವಾಮಿನಃ ಅನುಗ್ರಹ ಆಶೀರ್ವಾದಃ ಪರಿಪೂರ್ಣತಾ ಕಾರ್ಯೇ ರಂಗನಾಥ ಸ್ವಾಮಿನಃ ನೂತನ ದೇಗುಲ ನಿರ್ಮಾಣ ಕಾಲೇ ಸಕಲ ಕಾರ್ಯ ಅನುಕೂಲ್ಯತಾ ಸಿದ್ಧ್ಯರ್ಥಂ ಭಗವದು ಭಾಗವತ ಆಚಾರ್ಯಾದಿ ಪರಮಾನುಗ್ರಹ ಪ್ರಾಪ್ತಿದ್ವಾರ ರಂಗನಾಥ ಸ್ವಾಮಿನಃ ಪ್ರೇರಣೆಯ ಶ್ರೀ ರಂಗನಾಥ ಸ್ವಾಮಿನಃ ಪ್ರೀತ್ಯರ್ಥಂ ನೂತನ ರಂಗನಾಥ ಸ್ವಾಮಿನಃ ದೇವಸ್ಥಾನಃ ಜೀರ್ಣೋದ್ಧಾರ ಅಂಗಭೂತಂ ದೇವಾಲಯ ನಿರ್ಮಾಣ ಸಂಪೂರ್ಣ ಕಾಲಾನ ಭಗವದು ಅನುಗ್ರಹ ಪ್ರಾಪ್ತ್ಯರ್ಥಂ ಪ್ರಪ್ರಥಮ ಕರ್ತವ್ಯಸ್ಯ ಶಿಲಾ ನ್ಯಾಸ ಪೂಜಾಂಚ ಆಚಾರ್ಯ ಮುಖೇನ ವೇದ ಬ್ರಾಹ್ಮಣ ಸಮ್ಮುಖೇನ ಸಮಸ್ತ ಸಜ್ಜನ ಭಗವದು ಭಕ್ತಾನ ಮುಖೇನ ಆಚರಿಷ್ಯೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ವೇಷ ನಾಶ ಗೋವಿಂದಾಯ ಗೋಪಾಲಾಯ ವಾಸುದೇವಾಯ ನಮೋ ನಮಃ ಇತಿ ಸಂಕಲ್ಪ್ಯ ಎಲ್ಲರೂ ಕೂಡ ತಾವಿದ್ದಲ್ಲೇ ಒಂದು ಸ್ಥಾಪಯಾಮಿ ಪೂಜಯಾಮಿ ಭಗವಂತಂ ವಿಶ್ವಕ್ಷೇನ ಮಹಾಗಣಾಧಿಪತಿ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರುದ್ರಮಾದೃಪೂರ್ವಯಾಮಿ ಪಾದಾರವಿದಯೋಃ ವಾದ್ಯಮಾದಿಪೂರ್ವಯಾಮಿ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಸಮಯಾಮಿ ಸ್ನಾನಂ ಆಚಮನೀಯಂ ಸಮರ್ಪಯಾಮಿ ಆಪೋ ಜಿಷ್ಠಾಮಯೋ ಭವೇದ
ಸಂತೋಷಧೀಃ ಮಧುನಕ್ರಮದೋಷಧಿ ಮಧುಹಪ್ಪ ಶತ್ರುಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಭೂವ ವೃಷ್ಟಾ ವೈದೇಹಿ ಭರ್ತಾರಂ ಪರಿಷತ್ಸಜೆ ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನ ನಾಗಪರ್ಯಂಕಮುತ್ಸೃಜ್ಯ ಯಾಗತೋ ಮಧುರಾ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಪ್ರಕೃದ್ದೇವ ಪ್ರಪನ್ನಾಯ ತವಾಸ್ಮಿತಿ. ನಮ್ಮ ಸೇವಾ ಶ್ರೇಷ್ಠಿನ ಎಲ್ಲ ಅಧ್ಯಕ್ಷರಿಗೂ ಕಾರ್ಯದರ್ಶರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಬೇಕು. ಆದ್ರೆ ಇದನ್ನ ರಂಗನಾಥಾಯ ವಿದ್ಮಹೇ ಕಾವೇರಿ ಪ್ರಿಯಾಯ ಧೀಮಹಿ ತನ್ನೋ ರಂಗನಾಥ ಪ್ರಚೋದಯಾತ್. ಓಂ ಆಪೋಜಿಷ್ಠಾಮಯೋ ಮಯೋ ಭವಸ್ತಾನಹೂರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋಗಸ್ಯ ಪದಮೋರಜಸ್ತಸ್ಯ ಭಾಜಯತೆ ಹನಃ ಉಜದೇರಿವ ಮಾತರಃ ತಸ್ಮಾಹರಂಗಮಾಮಭೋ ಯಸ್ಯ ಕ್ಷಯಾ ಜಿನ್ವಧ ಆಪೋ ಜನಯಥಾ ಜನಃ. ಓಂ ಶುಕ್ರಮಸಿದ್ಯೋತಿರಸಿ ತೇಜೋಸಿ ದೇವೋ ವತ್ಸವಿಕೋತ್ಪುನಾತ್ವಚ್ಚಿತ್ರೇಣ ಪವಿತ್ರೇಣ ವಶೋ ಸೂರ್ಯಸ್ಯ ರಶ್ಮಿಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೆ ಪದಂ ಸಮೂಢಮಸ್ಯ ಮಾಗುಂ ಸುರೇ ದ್ವಾರಾಂ ದುರಾಧರುಜಾ ನಿತ್ಯಪುಷ್ಟಾಂಗರೇಜನೀಂ ಈಶ್ವರೀಗಂ ಸರ್ವಭೂತಾನಾಂ ತಾಮಿಒ ಬಹ್ವಯೇ ಶ್ರಿಯಂ. ಓಂ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಜಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಜಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ ಯಥಾಸ್ತೆ ಧ್ಯಾತಾ ಪುರಸ್ತಾದ್ಯಮುದಾ ಜಹಾರ ಶಕ್ರಃ ಪ್ರವಿದ್ವಾನ್ ಪ್ರತಿಶಶ್ಚದಸ್ರಃ ತಮೇವಂ ವಿದ್ವಾನ್ ಅಮೃತಯಃ ಭವತಿ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ.
प्रतिष्ठितमस्तु तद्विष्णु परमं पदं सदा पश्यन्ति सूरयः दिवेव चक्षुराददं तद्विप्रासोऽन्यो जगन्धस्य विन्दते विष्णोर्यत्परमं पदम् श्रीमद्रमारमण गोविन्द ಹರಿವರ ಗುರುಗಳ ಪಾದಾರವಿಂದ ಗೋವಿಂದ ಗೋವಿಂದ ವೈಕುಂಠವರದನ ಪಾದಾರವಿಂದ ಗೋವಿಂದ ಗೋವಿಂದ ಆರಭೈರವನ ಪಾದಾರವಿಂದ ಗೋವಿಂದ ಗೋವಿಂದ ಯಾರು ಪಾದಗಳಿಗೆ ಗೋವಿಂದ 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 ಏನು ಒಂದು ವಿಶೇಷ ಅಂದ್ರೆ ಶ್ರೀಮನ್ ನಾರಾಯಣನು ಅವನ ಒಂದು 5 ಜನ ಶ್ರೇಷ್ಠ ಒಂದು ಶಿಷ್ಯ ವೃಂದಕ್ಕೆ ಒಂದು ಜ್ಞಾನಾರ್ಜನೆ ಕೊಡ್ತಾನೆ. ಅಂತ ಒಂದು 5 ಜನ ಶಿಷ್ಯಂದರು ಕೂಡ ಸ್ಥಾಪನೆ ಇದಾಗಬೇಕಾಗತ್ತೆ. ಒಂದು ಆದಿಶೇಷ, 2 ಗರುಡ, 3ನೇದು ರುದ್ರದೇವರು, 4ನೇದು ವಿಶ್ವಕ್ಷೇನ, ಮತ್ತೆ 5ನೇದು ಬಂದು ನಮ್ಮ 5 ಜನ ಇದಿರ್ತಾರೆ. ಆಮೇಲೆ ಇದು ಪೂಜೆ ಮಾಡ್ಬೇಕಾಗಿರೋದು ಆಗಮಿಕ ಶೈಲಿ. ಆಗಮಿಕ ಶೈಲಿ ಅಂದ್ರೆ ಆಗಮಿಕ ಬಂದು 3 ತರ ಇದೆ. ಆಗಮಿಕ ಶಾಸ್ತ್ರದಲ್ಲಿ 3 ಇದೆ: ವೈಷ್ಣವ, ಶೈವ ಮತ್ತು ಶಕ್ತಿ ದೇವತೆಗಳು. ಇದಕ್ಕೋಸ್ಕರ ವೈಷ್ಣವದಲ್ಲಿ ಬಂದ್ರೆ ಮತ್ತೆ ಮಧ್ವ ಇದೆ, ಶ್ರೀ ವೈಷ್ಣವ ಇದೆ. ಇಲ್ಲಿ ನಡೀತಾ ಇರೋದು ಶ್ರೀ ವೈಷ್ಣವ ಪರಂಪರೆ, ಶ್ರೀ ರಾಮಾಚಾರ್ಯರ ಇದ್ರ ಮುಖಾಂತರ ನಡೀತಾ ಇರೋದ್ರಿಂದ ಈ ಎಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಮುಂದಿನ ದಿವಸ ಪ್ಲಾನ್ ಮಾಡಬೇಕಾಗತ್ತೆ. ಆಮೇಲೆ ದೇವಸ್ಥಾನನ ಗರ್ಭಗುಡಿನ ಕಪ್ಪಕಲ್ಲೇ ಕಟ್ಟಬೇಕು ಅಂತ, ಕಪ್ಪಕಲ್ಲೇ ಪೂರ್ತಿ ಕಟ್ಟಿ ನವರಂಗ ಪೂರ್ತಿ ಗೋಪುರ ಪೂರ್ತಿ ಕಪ್ಪಕಲ್ಲೇ ಆಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಮಿಕ್ಕಿದೆಲ್ಲ ಶಿರಾರ್ ಕಡೆಯಿಂದ ಒಂದು ಒಳ್ಳೆ ಬಂಡೆಯನ್ನು ಕಲೆ ತರಿಸಿ ಮಾಡ್ಬಿಡ್ತೀನಿ ಸುಮಾರು. ಆಮೇಲೆ ದೇವಸ್ಥಾನ ಸುತ್ತ ಒಂದು ರಥಯಾತ್ರೆ, 30 ಅಡಿ ಜಾಗ ಬಿಟ್ಕೊಂಡು ರಥಯಾತ್ರೆ ಮಾಡೋದು ಕೂಡ ಎಲ್ಲ ಪ್ಲಾನ್ ಆಗಿದೆ. ದಯವಿಟ್ಟು ಇದಕ್ಕೆಲ್ಲ ತಾವು ತಮ್ಮ ಅನುಭವದ ನಮ್ಮ ಜೊತೆ ಇದ್ದು ನಮ್ಮ ಅನುಭವದ ಇದನ್ನ ಮಾಲೆ ನಡೆಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಧನ್ಯವಾದಗಳು. ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಮೊನ್ನೆ ತಾನ ಒಂದು 3 ದಿನ ಆಗಿದೆ. ನಭೂತೋ ನ ಭವಿಷ್ಯತೆ ನನಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳನ್ನ ಕರೆಸಿ ಒಂದು ಬಾಲಗಂಗಾಧರ ಸ್ವಾಮಿಗಳು ಈ ಗೋಪುರಕ್ಕೆ ಗುರುಗಳೇ ಬಂದು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ವಿಮಾನ ಗೋಪುರ ಪ್ರತಿಷ್ಠಾಪನೆ ಆಯಿತು. ಭಾರತದಲ್ಲಿನೂ ಇಡೀ ಪ್ರಪಂಚದಲ್ಲಿ ಒಬ್ಬ ಗುರುಗಳಿಗೆ ಒಂದು ಸುಂದರವಾದ ಭವ್ಯ ದಿವ್ಯ ಮಂದಿರವನ್ನ ಗುರುಗಳ ಕನಸಿನಂತೆ, ನಿರ್ಮಲಾನಂದ ಸ್ವಾಮಿಗಳ ಮಹಾನ್ ಕನಸಿನಂತೆ ಒಂದು ಲೋಕಾರ್ಪಣೆ ಆಗಿರೋದು ಈ ನಮ್ಮ ನಾಡಿಗೇನು ಇಡೀ ನಮ್ಮ ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ಭೈರವೈಕ್ಯ ಮಂದಿರ, ಗುರುಗಳು ಭೈರವನಲ್ಲಿ ಐಕ್ಯ ಆಗಿರೋ ಜಾಗ ಇದೆಯಲ್ಲ, ಅದು ಅತ್ಯಂತ ಎಲ್ಲಿ ನೋಡಿ ಹೇಗಿರ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು. ಇವರ ಒಂದು ಕನಸಿನ ಒಂದು ಇದು ಹಾಗಾಗಿ ಸಾಕಾರ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಇದು. ಆ ಒಟ್ಟು ಹಿಂದಿನ ಜನ ನಮ್ಮವ್ರು ಹೋಗಿದ್ದಾರೆ. ಅಷ್ಟು ಒತ್ತಡ DC ಎಲ್ಲ SP ಆ ಒಂದು ಇದ್ರೊಳಗಿದ್ರು ಒಳಗಡೆ ಕರೆಸಿ ಪ್ರೀತಿಪೂರ್ವಕವಾಗಿ ಮಹಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿ ನಮ್ಮೆಲ್ಲರ ಭಕ್ತಿಯ ಶ್ರದ್ಧೆಯ ತಾಣವಾದ ಶ್ರೀ ಕ್ಷೇತ್ರ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಇಂದು ಶಾಸ್ತ್ರೋಕ್ತವಾಗಿ ನಾವೆಲ್ಲರೂ ಕೂಡ ಸೇರಿ ಭಕ್ತಾದಿಗಳೊಂದಿಗೆ ಶಿಲೆಯ ಪೂಜೆ ಮತ್ತು ಭೂಮಿ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ.
ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೂ ನಮ್ಮ ಈ ಕ್ಷೇತ್ರಕ್ಕೂ ಒಂದು ರೀತಿಯಾದ ಅವಿನಾಭಾವ ಸಂಬಂಧ. ನಾವು ಪೀಠಕ್ಕೆ ಬಂದಾಗಿನಿಂದ ನಿಮಗೆ ನಾನಿಲ್ಲಿ ಬಂದು ಹೋಗ್ತಾ ಇರೋದು ನಿಮಗೆ ಗೊತ್ತಿದೆ. ಅದಕ್ಕೂ ಪೂರ್ವದಲ್ಲಿ ಕೂಡ ರಸ್ತೆ ಇಲ್ಲದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಹೋಗ್ತಾ ಇದ್ದದ್ದು ಅವರಿಗೆ ಹೇಳ್ತಾ ಇದೆ. ಆ ಒಂದು ದೃಷ್ಟಿ ಇನ್ಸಿಡೆಂಟ್. ಇಂತಹ ಒಂದು ಕಾರ್ಯಕ್ರಮಕ್ಕೆ ರಾಜಗೋಪುರದ ಭೂಮಿ ಪೂಜೆಯನ್ನು ಮಾಡ್ಲಿಕ್ಕೂ ಕೂಡ ಬಂದಂಥದ್ದು ತುಂಬಾ ಆಳದಲ್ಲಿತ್ತು, ಹೌದಲ್ಲ? ಸುಂದರವಾದ ರಾಜಗೋಪುರವನ್ನು ಮಾಡಿದ್ರಿ. ಅವತ್ತು ಲೇಟ್ ಆಗುತ್ತೆ ಅಂದ್ರೂ ಕೂಡ ಅಷ್ಟು ದೂರಕ್ಕೆ ಕರ್ಕೊಂಡು ಹೋದ್ರಿ. ಅಲ್ಲಿ ಹೋಗಿ ನೋಡಿದ್ರೆ ಬಹುಶಃ ಹಿಮಾಲಯದ ತುದಿಗೆ ಹೋಗಿ ನೋಡಿದ್ರೆ ಬೆಟ್ಟ ಕೆಳಗಡೆ ಹೇಗೆ ಕಾಣಿಸುತ್ತೋ ಅಷ್ಟೇ ಸುಂದರವಾಗಿ ವಾತಾವರಣ ಸುತ್ತೆಲ್ಲ ಕಾಣಿಸ್ತಾ ಇರ್ತದೆ. ಅಷ್ಟೊಂದು ಸುಂದರವಾದ ಜಾಗ ಇದು. ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಕೂಡ ಇಲ್ಲಿ ನೋಡಿದ್ರ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಕೂಡ ಇಲ್ಲಿ ನಾವು ಕರ್ಕೊಂಡು ಬಂದು ಸ್ವಾಮಿಯನ್ನು ಇಲ್ಲೂ ಕೂಡ ಸ್ವಾಮಿನ ನೆಲೆಸೋ ಹಾಗೆ ಮಾಡಿದ್ದೇವೆ. ಆಂಜನೇಯನೂ ಕೂಡ 5 ಮುಖಗಳು, ವಿಷ್ಣುವಿಗೆ ಮತ್ತು ಸ್ವಾಮಿ ಈಶ್ವರನು ಕೂಡ 5 ಮುಖಗಳನ್ನು ಹೇಗಿದೆಯೋ ಆ ರೀತಿಯ ಮುಖಗಳನ್ನು ಇಲ್ಲಿ ಇಟ್ಟು ಇಂದು ಇಷ್ಟೆಲ್ಲ ಚಂದ ಆಗ್ತಾ ಇರೋ ಈ ಸಂದರ್ಭದಲ್ಲಿ ನಿಮ್ಮ ಮನೆಗಳು ಚೆನ್ನಾಗಿ ಆಗ್ತಾ ಇದ್ದಾವೆ, ಹೌದಲ್ಲ? ನಿಮ್ಮ ಮಠ ಚೆನ್ನಾಗಿ ಬೆಳೀತಾ ಇದೆ. ಆದರೆ ನಮ್ಮ ದೇವಸ್ಥಾನ ಇಷ್ಟೆಲ್ಲ ಇದ್ದು ಇಷ್ಟೇ ಇರೋದು ಹೇಗೆ ಅಂತ ನಿಮ್ಗೆ ಅನಿಸಿರ್ಬೇಕು. ಮನೆಗಳನ್ನ ಚೆನ್ನಾಗಿ ಕಟ್ಕೊಂಡು, ಮಠ ಚೆನ್ನಾಗಿ ಕಟ್ಕೊಂಡು, ಸ್ವಾಮಿಗೆ ಚಿಕ್ಕದಾದ ದೇವಸ್ಥಾನ ಕಟ್ಟಿ ಇಟ್ಕೊಂಡಿದ್ದೀವಲ್ಲ ಅಂತ ನಿಮಗೆ ಬೇಸರ ಆಗಿ ಸ್ವಾಮಿಗೇನು ಬೇಕಾಗಿಲ್ಲ. ಬೇಕಾಗಿರೋದು ಯಾರು? ಡಿ ಸಿ ಆಗ್ತಾರೆ. ಡಿ ಸಿ ಆದ್ಮೇಲೆ ಏನು ಆಸೆ? ನೆಕ್ಸ್ಟ್ ಫಸ್ಟ್ ಚೀಫ್ ಸೆಕ್ರೆಟರಿ ಆಗ್ತಾರೆ, ಆಮೇಲೆ ಡಿ ಸಿ ಆಗ್ತಾರೆ, ಆಮೇಲೆ ಸೆಕ್ರೆಟರಿಗಳಾಗ್ತಾರೆ. ಹಿಂಗೆ ಆಗ್ತಾ 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 ಹೋಗ್ಬೇಕು ಅಂತ ಆಸೆ. ಆ ಆಸೆ ಏನೂ ತಪ್ಪಿಲ್ಲ. ಆದರೆ ಒಂದು ಹಂತಕ್ಕೆ ಹೋದ್ಮೇಲೆ ಅವ್ರು ಏನಾಗ್ತಾರೆ? ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆಗಿ ಮನೆಗೆ ಬಂದರೆ ಬೇಜಾರಾಗುತ್ತೆ. ಅದೊಂದೇ ಪೋಸ್ಟ್ ಅಲ್ಲ, ಯಾವುದೇ ಪೋಸ್ಟ್ ತೆಗೆದುಕೊಳ್ಳಿ. ಆದರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ದಾರಿಯಲ್ಲಿ ಪಡಿತಕ್ಕಂಥ ವಸ್ತು ಹೇಗಿರಬೇಕು ಅಂದರೆ, ಒಂದು ಸಲ ಅದನ್ನು ಪಡ್ಕೊಂಡ್ಬಿಟ್ರೆ ನಮ್ಗೆ ಇನ್ನೇನೋ ಬೇಕಿಲ್ಲ ಅಂತ. ಅಂತಹ ಒಂದು ವಸ್ತು ನಮಗೆ ಬೇಕು ಅಂತಂದರೆ ಅಂತಹ ಪರಾತ್ಪರವಾಗಿರ್ತಕ್ಕಂಥ ಪರಮಾತ್ಮನನ್ನೇ ಧ್ಯೇಯವಾಗಿ ಇಟ್ಕೊಂಡು ನಾವು ಮಾಡಬೇಕು. ಅಂತಹ ಪರಮಾತ್ಮನಿಗೆ ನಾವು ಒಂದು ವಿಶೇಷವಾದ ದೇವಸ್ಥಾನವನ್ನು ಕಟ್ಟಿ ಅಂತಹ ಒಂದು ಪ್ರಾಂಗಣದಲ್ಲಿ, ದೇವಸ್ಥಾನದಲ್ಲಿ, ಆಲಯದಲ್ಲಿ ನಾವು ಬಂದು ಕುಳಿತುಕೊಂಡಾಗ ಜಗತ್ತಿನ ಎಲ್ಲವೂ ಕೂಡ ಮರೆತು ಹೋಗುವ ಸ್ಥಿತಿ ಬರಬೇಕು. ಅದಕ್ಕಾಗಿ ನಾವು ಯಾವ್ಯಾವುದಕ್ಕೂ ವಿನಿಯೋಗ ಮಾಡ್ತಿರ್ತೇವೆ. ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ, ನೆಮ್ಮದಿಯನ್ನು ಕೊಡ್ತಕ್ಕಂಥ, ನಮ್ಮ ಕ್ಲೇಶಗಳನ್ನು ಹೋಗಲಾಡಿಸ್ತಕ್ಕಂಥ ಆ ಪರಮಾತ್ಮ ನೆಲೆಸ್ತಕ್ಕಂಥ ಒಂದು ಜಾಗವನ್ನು ನಾವು ಮಾಡಿಕೊಂಡದ್ದೇ ಆದರೆ ನಮಗೊಂದಿಷ್ಟು ನೆಮ್ಮದಿ ಸಿಗುತ್ತೆ. ಅಂತಹದಕ್ಕೊಂದು ಕೈ ಹಾಕಿದ್ರಿ, ತುಂಬ ಸಂತೋಷ. ನಾನು ಪ್ರಾಸಂಗಿಕವಾಗಿ ಕೇಳಿದೆ, ಶಿಲಾನ್ಯಾಸದ ಪೂಜೆನೂ ಆಯಿತು, ಭೂಮಿ ಪೂಜೆ ಆಯಿತು, ಪ್ಲ್ಯಾನ್ ಹೇಗಿದೆ ನೋಡೋಣ ಕೊಡಿ ಅಂತ. ಅದೊಂದು ಹುಚ್ಚು ನಮಗೆ. ಎಲ್ಲೇ ಹೋದ್ರೂ ಕೂಡ ನಮ್ಮ ಭಕ್ತರು ನಮ್ಮನ್ನು ಕರೀತಾರೆ ಅಂದರೆ ಮನೆಗಾಗಲಿ, ಮಂದಿರಕ್ಕಾಗಲಿ, ಆಲಯಕ್ಕಾಗಲಿ ಅದು ನಮ್ಮದು ಅನ್ನೋ ಒಂದು ಭಾವನೆ. ನಮ್ಮ ಭಕ್ತರದು ನಮಗೆ, ಮಠಕ್ಕೂ ಮನೆಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ಅವರು ನಿಂತಿದೆ ಅಂತಂದರೆ ಹಣದ ಕೊರತೆ ಇಲ್ಲ ಸ್ವಾಮಿ, ಸ್ವಲ್ಪ ಒಂದು 2 ದಿವಸ ಭಿಕ್ಷೆ ಬಂದುಬಿಟ್ರೆ ಎಲ್ಲ ಭಕ್ತರು ಮನೆಗೆ ಹೋಗಿ ಭಿಕ್ಷೆ ಬಿಟ್ಕೊಂಡು ಬಂದರೆ ಭಿಕ್ಷೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅದಕ್ಕೂ ನಾವು ಬರ್ತೀವಿ, ನೀವು ಹೆಚ್ಚು ಮಾಡ್ಕೊಳ್ತೀವಿ ಅಂತ ಹೇಳಿ ನಮ್ಮ ಭಕ್ತರು ಚೆನ್ನಾಗಿದ್ದರೆ ಮಠಗಳು ಚೆನ್ನಾಗಿರ್ತವೆ. ಮಠಗಳ ಭಕ್ತ ಇಲ್ಲ ಅಂದರೆ ಮಠಗಳಲ್ಲಿ ಗುರುಗಳಲ್ಲಿರ್ತಾರೆ, ದೇವರು ಇರೋದಿಲ್ಲ ಭಕ್ತರು ಇಲ್ಲ ಅಂತಂದರೆ. ಒಳ್ಳೆಯ ಸುಂದರವಾದಂಥ ದೇವಸ್ಥಾನ ನಿರ್ಮಾಣ ಆಗಲಿ. ಅದನ್ನು ಇದಕ್ಕೆ ನಾವು ಜೋಡಿಸ್ತಾರೆ ಹೋಗುತ್ತೆ. ಆದರೆ ಈ ಕಾರ್ಯಗಳಿಗೆ ಮುಂದೆ ಯಾರಿಗೆ ಬೇಕಾಗಿದೆ ಗೊತ್ತಾ? ಇದು ದೇವಸ್ಥಾನ ಯಾರಿಗೆ ಬೇಕು? ನಮ್ಮ ಮಕ್ಕಳಿಗೆ ಬೇಕು. ನಿಮ್ಗಳಿಗೆ ಹೆಂಗೋ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟಂಥ ಸಂಸ್ಕಾರ ಎಲ್ಲೇ ಕುಳಿತಿದ್ರು ಪರಮಾತ್ಮ ಅಂತ ಭಾವನೆ ಬರ್ತದೆ. ಆದರೆ ಇವತ್ತಿನ ಮಕ್ಕಳಿದಾವಲ್ಲ, ಈಗ ಓದ್ತಾ ಇರೋ ಮಕ್ಕಳಿದಾವಲ್ಲ, ಈ ಮಕ್ಕಳಿಗೆ ಮುಂದೆ ಆಧ್ಯಾತ್ಮಿಕತೆ ಎಷ್ಟೊಂದು ಬೇಕಾಗುತ್ತೆ ಅಂತಂದರೆ, ಆಧುನಿಕ ವಿಜ್ಞಾನದಲ್ಲಿ, ತಂತ್ರಜ್ಞಾನ ಪೂರ್ಣ ಮುಳುಗೋಗಿರ್ತಾರೆ. ಒಂದು ದಿನ ಬರ್ತದೆ ಇದಿಷ್ಟೇನಾ ಅಂತ ಅಂದಾಗ ಇನ್ನೇನೋ ಒಂದು ಜಗತ್ತಿನ ಹಿಂದೆ ಕಾಣದೇ ಇರ್ತಕ್ಕಂಥ ಒಂದು ವಸ್ತು ಉಂಟು. ಆ ವಸ್ತುವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದನ್ನೇ ತಿಳ್ಕೊಳ್ತಕ್ಕಂಥದ್ದೇ ಬದುಕಿನ ಮೂಲ ಉದ್ದೇಶ.
ಅದು ಕಾಣದಲ್ಲಿ ಹೋದ್ರೆ ಇದೆ ಅಂತ ಹೆಂಗಿರಿ ಸ್ವಾಮಿ ಹೇಳ್ತೀರಿ ಅಂತ ಕೇಳ್ತೀರಾ? ನಮಗಿದು ದೇವಸ್ಥಾನ ಕಾಣುತ್ತೆ, ಗೋಡೆ ಕಾಣುತ್ತೆ, ಗೋಪುರಗಳು ಕಾಣುತ್ತೆ, ಇವೆಲ್ಲ ಕಾಣುತ್ತೆ. ಹೌದಲ್ಲ? ಕಾಣದೇ ಇರ್ತಕ್ಕಂಥದ್ದೇನು? ಭೂಮಿ ಒಳಗಡೆ ಉದ್ಗೋಗಿರ್ತಕ್ಕಂಥ ಫೌಂಡೇಶನ್ ಕಣಿ ಕಾಣುತ್ತಾ? ಆಗ್ದವ್ರಿಗೆ ಗೊತ್ತು ಹಾಕಿದ್ದೀವಿ ಅಂತ. ಆಗ್ದವ್ರು ಹೊರಟೋದ್ಮೇಲೆ ಕೇಳೋರು ಯಾರು? ಹೌದಲ್ವಾ? ಈ ಕಾರಣಕ್ಕೋಸ್ಕರ ಫೌಂಡೇಶನ್ ನಾವು ತೋರಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ, ಹಿರಿಯರ್ಬಿಟ್ಟು ಬೆಂಗಳೂರು